ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ಲಿಕ್ಕೆ ನಾನು ಎಷ್ಟು ಅರ್ಹನೋ ಅಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಮುನಿಲ್ ಕಾಟಿಪಾಳ್ಯ ಅವರು ನೀವು ಬರಲೇಬೇಕು ಅಂತ ಹೇಳಿ ಕರೆದಾಗ ಈ ವಿಚಾರದಲ್ಲಿ ನಾನು ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ನಾನು ಗುಜರಾತ್ ಹೋಗ್ಬೇಕಾಗಿತ್ತು, ಅದನ್ನ ಬಿಟ್ಟು ಕಾಟಿಪಾಳ್ಯ ಅವರು ಹೇಳಿದ್ರು ಅಂತ ಹೇಳಿ ಇಲ್ಲಿ ಬಂದೆ. ನಾನು ಕಾಂಗ್ರೆಸ್ನವನಾಗಿ ಮಹಾತ್ಮ ಗಾಂಧಿ ಅವ್ರನ್ನ ನಾವೆಲ್ಲರೂ ಸಹ ಗೌರವಿಸಲೇಬೇಕು. ನಮ್ಮಲ್ಲಿ ಆ ವಿಚಾರಗಳನ್ನ ತಿಳ್ಕೊಳಕ್ ಹೋದಾಗ ಅವರ ಸರಿಸಾಟಿಯಾಗಿ ನಮಗೆ ಕಾಣ್ತಕ್ಕಂಥವ್ರು ಯಾರು ಕಾಣೋದಿಲ್ಲ. ಅವ್ರನ್ನ ಕೇವಲ ಸ್ವತಂತ್ರ ಹೋರಾಟಗಾರರಾಗಿ ಮಾತ್ರ ನಾವು ನೋಡಬಾರ್ದು. 2007ನೇ ಇಸ್ವಿನಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯಲ್ಲಿ 127 ರಾಷ್ಟ್ರಗಳಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. 127 ರಾಷ್ಟ್ರದಲ್ಲಿ ಇವತ್ತು ಮಹಾತ್ಮ ಗಾಂಧಿ ಅವರ ಹುಟ್ಟಿದ ದಿವಸ ಅಹಿಂಸಾತ್ಮಕವಾದ ದಿವಸ ಅಂತ ಹೇಳಿ, ನಾನ್ ವೈಲೆನ್ಸ್ ಡೇ ಅಂತ ಹೇಳಿ ಇವತ್ತು 123 ರಾಷ್ಟ್ರದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮತ್ತೊಂದಲ್ಲಿ ನಾವು ವಿಶ್ವಗುರು ಅಂತ ಹೇಳ್ತಾ ಇದ್ದೇವೆ. ಆ ಗುರುಗೆ ಗುಜರಾತ್ ಅಲ್ಲೂ ಸಹ ಸರಿಯಾಗಿ ನೋಡ್ತಾ ಗೊತ್ತಿಲ್ಲ. ನಾವು ವಿಶ್ವಗುರು ಅಂತ ಅವ್ರು ಹೇಳ್ತಾ ಇರ್ತೇವೆ. ಏನ್ ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ಅದರಿಂದ ಈ ಒಂದು ಕಾರ್ಯಕ್ರಮ ತಾವೇನು ಹಮ್ಮಿಕೊಂಡಿದ್ದೀರಿ ಮಹಾತ್ಮ ಗಾಂಧಿ ವಿಚಾರದಲ್ಲಿ, ಅದರಲ್ಲೂ ಸಹ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ಸುಮಾರು 75 ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಸಂಘಟನಾತ್ಮಕವಾಗಿ ಗಟ್ಟಿಗೊಂಡ್ರೂ ಸಹ ಸಂವಿಧಾನವನ್ನು ಬುಡಮೇಲು ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ಜನಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ, ಅದರಲ್ಲೂ ಸಹ ಯುವಕರಿಗೆ ಜನಜಾಗೃತಿ ಮೂಡಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳು ಬಹಳ ಮುಖ್ಯ. ಅದರಲ್ಲೂ ಸಹ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಕಾರ್ಯಕ್ರಮಗಳಾದಾಗ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಡಬೇಕಾಗುತ್ತೆ. ಈ ಚರ್ಚೆಯ ಮೂಲಕ, ವಿಚಾರಧಾರೆಯ ಮೂಲಕ ಎಲ್ಲ ನಾವು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಈಗ ನೋಡಬಹುದು, ಒಂದು ಕಡೆ ರಾಮನ ನಿಲ್ಲಿಸಿಕೊಂಡಿದ್ದಾರೆ. ರಾಮಾಯಣ ವಾಲ್ಮೀಕಿಯವರಿಂದ ಹಿಡಿದು ತುಳಸಿದಾಸರಿಂದ ಹಿಡಿದು ವೀರಪ್ಪ ಮೊಯ್ಲಿಯವರೆಗೂ ಸಹ ಸುಮಾರು 230 ರಾಮಾಯಣಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕುವೆಂಪುರವರು ಸಹ ರಾಮಾಯಣ ದರ್ಶನ ಅಂತ ಹೇಳಿ ಬಂದಿರ್ತಕ್ಕಂಥದ್ದು. ನಾವು ಯಾವ ರಾಮನನ್ನು ನಂಬಬೇಕು ಅನ್ನೋದು ಗೊತ್ತಿಲ್ಲ. ಅದೊಂದು ಕವಿ ಕಲ್ಪನೆ ಮಾಡಿರ್ತಕ್ಕಂಥದ್ದು. ನೈಜವಾಗಿ ನಾವು ಮಹಾತ್ಮ ಗಾಂಧಿ ಅವರು ನೋಡಿದಾಗ ಅವರು ಸಹ ರಾಮರಾಜ್ಯ ಅಂತ ಹೇಳಿದ್ರು. ಆದ್ರೆ ಅವರು ರಾಮರಾಜ್ಯ ಅಂದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಮರಾಜ್ಯ ಮೈ ಡ್ರೀಮ್ ensures the rights alike of prince and pauper. ಈ ಅಮೃತ್ ಬಜಾರ್ ಪತ್ರಿಕಾ 1934 ಇಸ್ವಿ ಆಗಸ್ಟ್ 2ನೇ ತಾರೀಕು ಹೇಳಿರ್ತಕ್ಕಂಥದ್ದು. There can be no Ramrajya in the present state of inequalities in which a few rule in riches and the masses not get even enough to eat. Harijan June 1st, 1947 ಹೇಳಿರ್ತಕ್ಕಂಥದ್ದು. By Ramraj I do not mean Hindu Raj, I mean by Ramraj is divine Raj, the kingdom of God. In India ದಲ್ಲಿ ಸೆಪ್ಟೆಂಬರ್ 19, 1929 the ancient ideal of Ramrajya is undoubtedly one of the true democracies in which the meanest citizens could be sure of swift justice without an elaborate and costly procedure. September 1929 ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.